ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾದ ಬಳಿಕ ಮೊದಲ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ ನಾಳೆ ರಾಮ ಮಂದಿರದ ಕುರಿತು ಒಂದು ಮಹತ್ವದ ಚರ್ಚೆ ಆಗಲಿದೆ. ಲೋಕಸಭೆಯ ಸಂಸದರು, ರಾಜ್ಯಸಭೆಯ ಸದಸ್ಯರಿಗೆ ಬಿಜೆಪಿ ವಿಪ್ ಜಾರಿ ಮಾಡಿದೆ. ಕಡ್ಡಾಯವಾಗಿ ಎಲ್ಲರೂ ಕೂಡ ನಾಳೆ ಅಧಿವೇಶನಕ್ಕೆ ಬರಬೇಕು ಅನ್ನುವಂತಹ ಸೂಚನೆ ಕೊಟ್ಟಿದೆ. ನಾಳೆ ರಾಮ ಮಂದಿರದ ವಂದನಾ ನಿರ್ಣಯ ಭಾಷಣವಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ. ನಾಳೆ ಪ್ರಧಾನಿಗಳು ರಾಮ ಮಂದಿರದ ವಿಚಾರಕ್ಕೆ, ಬಾಲಕ ರಾಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮಾತನಾಡ್ತಾರೆ, ವಿಪಕ್ಷಗಳಿಗೆ ಹೇಗೆ ತಿವಿತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈಗಾಗಲೇ INDIA ಮೈತ್ರಿಕೂಟದ ಸದಸ್ಯರುಗಳು ಅಥವಾ ಮೈತ್ರಿಕೂಟದ ಪಕ್ಷಗಳು ರಾಮ ಮಂದಿರ ಉದ್ಘಾಟನೆಗೆ ಗೈರಾಗಿದ್ರು. ಈ ವಿಚಾರವನ್ನ ಮೋದಿ ಯಾವ ರೀತಿ ನಾಳೆ ಬಳಕೆ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಇಲ್ಲಿಯವರೆಗೂ ದೇಶ ವಿಭಜನೆಯ ಬಗ್ಗೆ, ಕಾಂಗ್ರೆಸ್ನ ಅನುದಾನದ ತಾರತಮ್ಯದ ಹೋರಾಟದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಯಾಗಿತ್ತು. ನಾಳೆಯ ಕಲಾಪ, ನಾಳೆಯ ಅಧಿವೇಶನ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಇಡೀ ಜಗತ್ತೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದಂತಹ ರಾಮ ಮಂದಿರದ ಉದ್ಘಾಟನೆಯ ವಿಚಾರವನ್ನ ನಾಳೆಯ ಕಲಾಪದಲ್ಲಿ, ನಾಳೆಯ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ನಿರ್ಧಾರ ಆಗಿರುವಂತಹದ್ದು. ವಿಪಕ್ಷಗಳಿಗೆ ಪ್ರಧಾನಿಗಳು ಯಾವ ರೀತಿ ಚಾಟಿ ಬೀಸ್ತಾರೆ, ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪಿಸ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಾಳೆ ವಂದನಾ ನಿರ್ಣಯದ ಮೇರೆಗೆ ರಾಮ ಮಂದಿರದ ವಿಚಾರವನ್ನು ಪ್ರಸ್ತಾಪಿಸಿ ಪ್ರಧಾನಿಗಳು ಕೂಡ ಮಾತನಾಡಲಿಕ್ಕಿದ್ದಾರೆ. ಬಿಜೆಪಿಯ ಎಲ್ಲ ಸಂಸದರುಗಳು, ರಾಜ್ಯಸಭೆಯ ಸದಸ್ಯರುಗಳು ನಾಳೆಯ ಕಲಾಪದಲ್ಲಿ ಕಡ್ಡಾಯವಾಗಿ ಭಾಗಿ ಆಗಲೇಬೇಕು ಅನ್ನುವಂತಹ ಸೂಚನೆ ಕೂಡ ಪಾಸ್ ಆಗಿದೆ.